ಕೆಂಪೇಗೌಡ ನ್ಯೂಸ್‌ಗೆ ಸ್ವಾಗತ. ನಾನು ನಿಮ್ಮ ಚುಂಚನಗಿರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತು ಇವತ್ತಿನ ವಿಚಾರ ಒಂದೇ ನಾಣ್ಯದ ಎರಡು ಮುಖಗಳು. ಯಾವುವು ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡೂ ಪಕ್ಷಗಳು ಕೂಡ ಒಂದೇ ನಾಣ್ಯದ ಎರಡು ಮುಖ. ಯಾವ ತರ ಅಂತಕ್ಕಂಥ ವಿಚಾರವನ್ನ ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಕಾರಣ ವಿರೋಧ ಪಕ್ಷ ಅಂದ್ರೆ ಏನು? ಯಾವುದೇ ಒಂದು ರಾಜ್ಯದಲ್ಲಿ ಬಹುಮತ ಪಡೆದಿರ್ತಕ್ಕಂಥ ಪಕ್ಷ ಆಡಳಿತ ಪಕ್ಷವಾಗಿ ಹೊರಹೊಮ್ಮಿದ್ರೆ ಅದರಲ್ಲಿ ಆ, ಅಂದ್ರೆ ಬಹುಮತಕ್ಕೆ ಕೊರತೆ ಇರ್ತಕ್ಕಂಥ ಪಕ್ಷ ಅಥವಾ ಮೇಜರ್ ಇದು ಎಮ್ ಎಲ್ ಎಗಳಿರ್ತಕ್ಕಂಥ ಪಕ್ಷ ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತ್ಕೊಳ್ತದೆ. ಸೆಕೆಂಡ್ ಯಾವ್ದು ಬಂದಿರ್ತದೋ ಅದು. ಕರ್ನಾಟಕದಲ್ಲೂ ಕೂಡ ಮ- ಆಡಳಿತ ಪಕ್ಷವಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ವಿರೋಧ ಪಕ್ಷವಾಗಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಆದ್ರೆ ಕಾಂಗ್ರೆಸ್ ಪಕ್ಷದ ಅದು ಏನದು ಪಕ್ಷ ತುಪ್ಪುಗಳು ಮಾಡುತ್ತೋ ಅಥವಾ ಒಪ್ಪುಗಳು ಮಾಡುತ್ತೋ ಗೊತ್ತಿಲ್ಲ. ಅದಂತೂ ಸರ್ವೈವಲ್ ಆಗ್ತಾ ಇದೆ. ಇಲ್ಲಿ ಸೋಲ್ತಾ ಇರೋ ಪಕ್ಷ ಯಾವುದಂದ್ರೆ ವಿರೋಧ ಪಕ್ಷ. ಕರ್ನಾಟಕದ ನೈಜ ವಿರೋಧ ಪಕ್ಷ ಅಂತಕ್ಕಂಥದ್ದು ಇವತ್ತು ಸೋಲ್ತಾ ಇದೆ. ಯಾಕೆ ಸೋಲ್ತಾ ಇದೆ ಅನ್ನೋ ಮಟ್ಟದಲ್ಲಿ ನಾನು ವಿವರಣೆ ಕೊಡ್ತೀನಿ ನಿಮ್ಗೆ. ಇವತ್ತು ಏನಾಗಿದೆ, ಮುಖ್ಯಮಂತ್ರಿಗಳನ್ನ ಸದನದಲ್ಲಿ ಅವ್ರನ್ನ ವಿರೋಧಿಸ್ಬೇಕು, ಇಲ್ಲ ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ತಿಳಿಸ್ಬೇಕು. ಬರಗಾಲ ಇದೆ, ಉದ್ಯೋಗ ಅವಕಾಶಗಳಿಲ್ಲ, ನೀರಾವರಿ ವ್ಯವಸ್ಥೆ ಕಮ್ಮಿ ಇದಾವೆ. ಈ ತರದ ವಿಚಾರಗಳನ್ನ ಒಂದು ಸೈದ್ಧಾಂತಿಕವಾಗಿ ಹೋರಾಟಗಳನ್ನ ಮಾಡಿ ಪ್ರಬಲವಾಗಿ ವಿರೋಧ ಮಾಡಬೇಕಾಗಿರ್ತಕ್ಕಂಥ ಬಿಜೆಪಿ ಪಕ್ಷ ಹೊಂದಾಣಿಕೆ ರಾಜಕೀಯಕ್ಕೆ ಏನಾದ್ರು ಶುರುವಾಗಿದೆಯಾ? ಇದನ್ನೆಲ್ಲ ನೋಡಿದ್ರೆ ನಮ್ಗೆ ಆತರ ಅನಿಸ್ತದೆ. ಕರ್ನಾಟಕದಲ್ಲಿ ವಿರೋಧ ಪಕ್ಷ ಸೋತಿದೆ. ಯಾವ ಕಾರಣದಿಂದ? ಅಲ್ಲಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಬಿಜೆಪಿ ನಾಯಕರು ಒಗಳಬಂಟರಾಗಿದ್ದಾರೆ. ಯಾರಿಗೆ? ಮುಖ್ಯಮಂತ್ರಿಗಳಿಗೆ. ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಟ್ರೆ ಸಾಕು, ಅನುದಾನಕ್ಕೆ ಬದುಕ್ತಾ ಇರ್ತಕ್ಕಂಥ ಬಿಜೆಪಿ ನಾಯಕರು ಕರ್ನಾಟಕದಲ್ಲಿ ಇದ್ದಾರೆ ಅಂದ್ರೆ ನೀವೆಲ್ಲ ನಂಬಲೇಬೇಕು. ನಂಬೇಕು ನಾವು. ಅವ್ರು ಏನು ಜನರ ಹಿತಾಸಕ್ತಿ, ರಾಜ್ಯದ ಹಿತಾಸಕ್ತಿ, ನಾಳೆ ಬೆಳಿಗ್ಗೆ ಅವ್ರ ಸರ್ಕಾರ ಬರಬೇಕು, ಇವೆಲ್ಲ ಪಕ್ಕಕ್ಕಿಟ್ರೆ ಅವ್ರಿಗೆ ಹಾಗೆ ಬರಬೇಕು. ಹೋರಾಟಗಳು ಮಾಡದೇನೆ 2028ಕ್ಕೆ ಬಿಜೆಪಿ ಸರ್ಕಾರ ಕೊಟ್ರೆ ಎಗರೆಗ್ರಿ ತಗಂತಾರೆ ಸರ್ಕಾರವನ್ನು. ಅವರು ಬಾರಿ ಅಪ್ರೋಚ್ ಅಲ್ಲಿ ಇದ್ದಾರೆ. ಹಂಗೆ ಕೊಡ್ಬೇಕು ಅವ್ರಿಗೆಲ್ಲ. ಕಷ್ಟಪಟ್ಟು ತಗೊಂಬಾರ್ದು, ಕಿತ್ಕೊಂಬಾರ್ದು ಸರ್ಕಾರಗಳನ್ನ. ಜನನೇ ನೀವಿರಿ ಬಿಜೆಪಿ ಅವರಂತ ಕೂಡಿಸ್ಬೇಕು. ಆ ಮಟ್ಟಕ್ಕೆ ಪಾಪ ಅವ್ರೇನು ಯೋಚನೆ ಮಾಡ್ತಾರೆ ಗೊತ್ತಿಲ್ಲ. ಇಲ್ಲಿ ಏನಾಗ್ತಾ ಇದೆ, ಒಟ್ಟಾರೆಯಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಎಂಟೈರ್ ಬಿಜೆಪಿ ಮುಖ್ಯ ನಾಯಕರನ್ನೆಲ್ಲ ಹೈಜಾಕ್ ಮಾಡುವ ಮಟ್ಟದಲ್ಲಿ ಅವರು ಕೂಡ ಅವರ ಸಂಘಟನೆಯನ್ನ ಮುಂದುವರಿಸಿದ್ದಾರೆ. ಇದರ ಜೊತೆಗೆ ನಾನು ಒಂದಷ್ಟು ವಿವರಣೆಗಳನ್ನು ಕೊಡಕ್ಕೆ ಬಯಸ್ತೀನಿ. ಈ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಅರವಿಂದ್ ಬೆಲ್ಲದವರು ಸದನದಲ್ಲಿ ನೀವೆಲ್ಲ ನೋಡೇ ಇದ್ದೀವಿ. ಅವ್ರು ಹೇಳ್ತಾ ಇದ್ರು, ಮುಖ್ಯಮಂತ್ರಿಗಳು ತುಂಬಾ ಮೆಂಟಲಿ ಸ್ಟ್ರಾಂಗ್ ಇರ್ತಕ್ಕಂಥ ವ್ಯಕ್ತಿ, ಸಂಘಟನಾತ್ಮಕ ಶಕ್ತಿ ಇವರಲ್ಲಿದೆ. ಅಂದ್ರೆ ಬಿಜೆಪಿಯಲ್ಲಿ ಇಲ್ವಾ? ಅಥವಾ ಪರೋಕ್ಷವಾಗಿ ಏನಾದ್ರು ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಬಿಜೆಪಿ ವಿಜೇಂದ್ರ ಅವ್ರಿಗೆ ಏನಾದ್ರು ಟಾಂಗ್ ಕೊಟ್ರ ಅನ್ನೋ ಮಟ್ಟದಲ್ಲಿ ಕೂಡ ಇತ್ತು ಅವ್ರ ಭಾಷಣ ಅಲ್ಲಿ. ಅವರ ಮಾತಿ ಹೇಗಿತ್ತು ಅಂತಂದ್ರೆ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿರೋಧ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರಿಗಿಂತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ನಿಮ್ಮ ಸಂಘಟನಾತ್ಮಕ ಶಕ್ತಿ ತುಂಬಾ ಪ್ರಬಲವಾಗಿದೆ, ಅಂದ್ರೆ ನಮ್ದು ಸೋತಿದೆ, ನಮ್ಮ ಬಿಜೆಪಿಯಲ್ಲಿ ಆ ಒಂದು ಶಕ್ತಿ ಇಲ್ಲ ಕರ್ನಾಟಕದಲ್ಲಿ ಅನ್ನತಕ್ಕಂಥ ಮಾತನ್ನ ಅರವಿಂದ್ ಬೆಲ್ಲದವರು ಒಪ್ಪಿಕೊಂಡಿದ್ದಾರೆ. ಇನ್ನೊಂದು, ನೀವು ಜೈಲಿಗೆ ಹೋಗಿರ್ತಕ್ಕಂಥ ಮೂಮೆಂಟು, ಅದನ್ನು ಸ್ಪೇಸ್ ಮಾಡಿರ್ತಕ್ಕಂಥದ್ದು, ಅದನ್ನು ಎದುರಿಸಿರ್ತಕ್ಕಂಥದ್ದು, ಜೈಲಿಗೆ ಹೋಗಿ ಕಳಿಸಿದ್ಯಾರು? ಇದೇ ಬಿಜೆಪಿ ನಾಯಕರು, ಸೆಂಟ್ರಲ್ ನಾಯಕರು. ಬಿಜೆ ಈಗ ಸಿಎಂ ಆಗಿರ್ತಕ್ಕಂಥ ಶಿವಕುಮಾರ್ ಅವ್ರನ್ನ ಜೈಲ್ಗೆ ಹಾಕಿದ್ರು ಅಂತಕ್ಕಂಥ ಮಾತು ತುಂಬಾ ಪ್ರಬಲವಾಗಿ ಕೇಳಿ ಬರ್ತಾ ಇತ್ತು. ಯಾಕಂತಂದ್ರೆ ಗುಜರಾತ್ ಎಂ ಎಲ್ ಎಗಳನ್ನ ತಡೆ ಹಿಡಿದಿದ್ರು, ಅದಕ್ಕೋಸ್ಕರ ಅವ್ರು ಜೈಲಿಗೆ ಕಳಿಸಿದ್ರು. ಅವ್ರು ಕಾಂಗ್ರೆಸ್ ಅವರು ಪದೇ ಪದೇ ಅದನ್ನ ಆರೋಪ ಮಾಡಿದ್ರು. ವಿರೋಧ ಪಕ್ಷದಲ್ಲಿದ್ದಾಗ ವಿರೋಧ ಪಕ್ಷದ ನಾಯಕರನ್ನ ಸದಬಡಿತಾ ಇದ್ದಾರೆ ಕೇಸುಗಳು ಹಾಕಿ, ಸಿಬಿಐ ಅದು ಇದು ಅಂತೇಳಿ ಎದುರಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಕಾಂಗ್ರೆಸ್ ಅವರು ಕೂಡ ಹೇಳ್ತಾ ಇದ್ರು. ಆ ಒಂದು ವಿಚಾರದಲ್ಲಿ ಈಗ ಆ ಒಂದೆಲ್ಲ ಇವನ್ ಎದುರಿಸ್ಕೊಂಡ್ ಬಂದು ಇವಾಗ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಬಿಜೆಪಿ ನಾಯಕರು ಹೊಗಳಬಂಟರಾಗಿದ್ದಾರೆ. ಯಾವ ತರ? ನಿಮ್ಗೆ ಆ ಶಕ್ತಿ ತುಂಬಾ ಇದೆ, ಜೈಲಿಂದ ಬಂದು ಇವಾಗ ಮುಖ್ಯಮಂತ್ರಿ ಆಗಿದ್ರೆ ಅಂದ್ರೆ ನೀವು ತುಂಬಾ ಗ್ರೇಟ್ ಅನ್ನೋ ಮಟ್ಟದಲ್ಲಿ ಅವ್ರಿಗೆ ಹೊಗಳಿಕೆಯನ್ನ ಸರ್ಟಿಫಿಕೇಟ್ ಕೊಡ್ತಾ ಇದ್ರು ಯಾರು ಬಿಜೆಪಿ ನಾಯಕರು. ಇದರ ಅರ್ಥ ಏನು? ಇದು ಜನಕ್ಕೆ ತಿಳಿಸ್ಬೇಕಲ್ವಾ? ನಾಳೆ ಬೆಳಗ್ಗೆ ಕಾಂಗ್ರೆಸ್ ಕೆಲಸ ಮಾಡಿಲ್ಲ, ಡಿ ಕೆ ಶಿವಕುಮಾರ್ ಅವ್ರು ಸರಿ ಇಲ್ಲ ಅಂತಂದ್ರೆ ನಿಮ್ಮನ್ನ ನಂಬೋರು ಯಾರು? ಬಿಜೆಪಿ ನಾಯಕರಲ್ಲಿ ಬದ್ಧತೆ ಇಲ್ಲ, ಅವ್ರು ಕಷ್ಟ ಪಡ್ದೇನೆ ಸರ್ಕಾರ ಕೊಡ್ಬೇಕು. ಕಾಂಗ್ರೆಸ್ ಪಕ್ಷ ಏನಾದ್ರು ಅಧಿಕಾರಕ್ಕೆ ಬಂದ್ರೆ ಬೇರ್ ಬಿಟ್ಕೊಂತಾರೆ, ಬಿಜೆಪಿ ಅಧಿಕಾರಕ್ಕೆ ಏನಾದ್ರು ಬಂದ್ರೆ ಕೊಂಬ್ ಬರ್ತವೆ ಲೀಡರ್ಸ್ಗೆ, ಕೊಂಬು. ಅವ್ರಿಗೆ ಬೇರ್ ಬರಲ್ಲ, ತಲೆ ಮೇಲೆ ಕೊಂಬ್ ಬರ್ತವೆ. ಅದಕ್ಕೆ ನಿಮ್ಗೆ ಪರ್ಮನೆಂಟ್ ಆಗಿ ಇಲ್ಲ ಅಂತ ಅವಕಾಶಗಳು ಕೊಡಲ್ಲ. ರಾಜ್ಯ ಬಿಜೆಪಿ ಸರ್ಕಾರ ಯಾಕೆ ಇದು ಪಕ್ಷ ದಿವಾಲಿ
ಮೂವ್ಮೆಂಟ್ ಅಲ್ಲಿ ಇದೆ. ಅದೇನಂತ ಹೇಳ್ಕೊಳ್ಳೋ ಮಟ್ಟದಲ್ಲಿ ಇಲ್ಲ ಕರ್ನಾಟಕದಲ್ಲಿ. ನೆಕ್ಸ್ಟ್ 28ಕ್ಕೆ ನೀವು ಅನಾಯಾಸವಾಗಿ ಬರ್ತೀರ ಅನ್ನೋದು ಕೂಡ ನಿಮ್ ಕನಸು ಅಷ್ಟೇನೆ. ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿಗಳ ಆಟ ನೋಡಿದ್ರೆ ಅದು ನೋಡ್ದವನಿಗೆ ಗೊತ್ತಾಗುತ್ತಷ್ಟೇ. ಆಮೇಲೆ ನೀವು ಸಚಿವರಾಗಿದ್ದಾಗ ನಿಮ್ಮ ಕೆಲಸ ಕಾರ್ಯಗಳು ಯಾವ ತರ ಇತ್ತು, ನೀವು ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ಕೆಲಸಗಾರ, ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ, ಆ ಅಂತ ಅಭಿವೃದ್ಧಿ ಕೆಲಸಗಳು ರಾಜ್ಯದಲ್ಲಿ ನೀವು ಮಾಡಿದಿರ ಅಂತ ಬಿಜೆಪಿ ನಾಯಕರೇ ಮುಖ್ಯಮಂತ್ರಿಗಳಿಗೆ ಸರ್ಟಿಫಿಕೇಟ್ ಅನ್ನ ಕೊಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು, ಕರ್ನಾಟಕ ರಾಜ್ಯ ಕೆಪಿಸಿಸಿ ರಾಜ್ಯಾಧ್ಯಕ್ಷರಾಗಿ ನೀವು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾಗ ಕೂಡ ಅತ್ಯುತ್ತಮವಾಗಿ ಪಕ್ಷವನ್ನು ಮುನ್ನಡೆಸಿದಿರಾ. ನಿಮ್ಮಷ್ಟು ಬ್ರಿಲಿಯಂಟ್ ಯಾರು ಇಲ್ಲ, ನಿಮ್ಮಷ್ಟು ಬುದ್ಧಿವಂತಿಕೆ ಈ ರಾಜ್ಯದಲ್ಲಿ ಇನ್ನು ಯಾರಿಗಿಲ್ಲ ಅಂತಕ್ಕಂಥ ಮಾತನ್ನ ಬಿಜೆಪಿ ನಾಯಕರು ಒಪ್ಪಿಕೊಂಡಾಗಿದೆ. ಅಂದ್ರೆ ಬಿಜೆಪಿ ಕತೆ ಅರ್ಧ ಮುಗಿದಿದೆ. 28ಕ್ಕೆ ನಾವು ಹೇಳುವ ಮಟ್ಟದಲ್ಲಿ ಇಲ್ಲ ಅಂತಕ್ಕಂಥ ಒಂದು ವಿಚಾರವನ್ನ ಅವ್ರು ಹೇಳ್ದಂಗಿದೆ. ಮತ್ತೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಕೂಡ ಮೌನವಾಗಿದ್ದಾರೆ. ಇವ್ರ ವಿಚಾರದಲ್ಲಿ ಏನು ಅಂತ ರಫ್ ಅಂಡ್ ಟಫ್ ಅಲ್ಲಿ ಹೋರಾಟಗಳು ಅವು ಇವು ಮಾಡಿದ ಮಟ್ಟದಲ್ಲಿ ಅವರು ಇಲ್ಲ. ಮತ್ತೆ ಮುಖ್ಯಮಂತ್ರಿಗಳ ಮೇಲೆ ವಿರೋಧ ಇಲ್ಲ. ಸಿಎಂ ಡಿ ಕೆ ಶಿವಕುಮಾರ್ ಅವರ ಮೇಲೆ ಯಾವುದೇ ತರದ ವಿರೋಧ ಪಕ್ಷಗಳು ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಅಜಾತ ಶತ್ರುಗಳು ಅವರು. ಹುಣ್ಣಿಮೆ ಮತ್ತೆ ಅಮಾವಾಸ್ಯಕ್ಕೆ ಶತ್ರು ಮಿತ್ರರಾಗ್ತಾರೆ. ಯಾರು? ಡಿ ಕೆ ಶಿವಕುಮಾರ್ ಅವರು ಮತ್ತೆ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು. ಇವರಿಬ್ಬರದು ಅಮಾವಾಸ್ಯೆ ಮತ್ತೆ ಇದು ಹುಣ್ಣಿಮೆ ಶತ್ರುತ್ವ. ಅವ್ರದ್ದೇನು ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಂಟರ್ ಬರ್ಬೇಕಾಗಿದ್ದು ಬಿಜೆಪಿ ಬರ್ಬೇಕಾಗಿದ್ದು, ಬಿಜೆಪಿ ಕೂಡ ಕಾಂಗ್ರೆಸ್ ಜೊತೆ ಅಲಯನ್ಸ್ ಆದಂಗಿದೆ. ಆಮೇಲೆ ದಿಢೀರ್ನೆ ನೆನ್ನೆ ಬಿಜೆಪಿ ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ. ಯಾರು? ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಕೊಟ್ಟು ಮಾಜಿ ಮಂತ್ರಿಗಳು ದಿವಂಗತರಾಗಿರ್ತಕ್ಕಂಥ ನಾಗೇಶ್ ಅವರ ಅಂತಿಮ ದರ್ಶನಕ್ಕೆ ಭೇಟಿ ಕೊಟ್ಟು, ಆಮೇಲೆ ಅಲ್ಲೆಲ್ಲ ಸರ್ಪ್ರೈಸ್ ಮಾಡಿದ್ದಾರೆ ಬಿಜೆಪಿ ನಾಯಕರನ್ನೆಲ್ಲ. ನಮ್ಮ ಪಕ್ಷಕ್ಕೆ ಯಾಕೆ ಬಂದ್ಬಿಟ್ರು ಮುಖ್ಯಮಂತ್ರಿಗಳು ಅನ್ನೋ ಮಟ್ಟದಲ್ಲಿ ಅವ್ರು ಕೂಡ ಶಾಕ್. ಎಲ್ಲ ಅಲ್ಲಿದ್ದವರು ಎಂಟೈರ್ ಈಗೇನು ಹಿಂದುತ್ವ ಏನು ಬಿಜೆಪಿ ಪಕ್ಷ ಕರ್ನಾಟಕದಲ್ಲಿ ಅದರ ಅಸ್ತಿತ್ವವನ್ನು ಉಳಿಸ್ಕೊಂತ ಇತ್ತು, ಅಷ್ಟೂ ವಿಚಾರಗಳನ್ನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಹೈಜಾಕ್ ಮಾಡಿದ್ದಾರೆ, ಅದ್ರ ಜೊತೆಗೆ ನಾಯಕರನ್ನು ಸೇರಿಸ್ಕೊಂಡು. ಈಗ ಬಿಜೆಪಿಗೆ ಕರ್ನಾಟಕದಲ್ಲಿ ಪ್ರಬಲವಾಗಿ ವಿರೋಧಿಸ್ತಕ್ಕಂಥ ಅಸ್ತ್ರಗಳು ಯಾವುವು ಕೂಡ ಇಲ್ಲ. ಎರಡೂ ಪಕ್ಷಗಳು ಕೂಡ, ಕಾಂಗ್ರೆಸ್ ಮತ್ತೆ ಬಿಜೆಪಿ ಪಕ್ಷಗಳು ಎರಡೂ ತರ, ಇಬ್ರು ಲೀಡರ್ ಕೂಡ ಅದೇ ತರ ಇದ್ದಾರೆ. ಮತ್ತೆ ಎಲ್ಲರೂ ಮುಖ್ಯಮಂತ್ರಿಗಳನ್ನ ಹೊಗಳ್ತಕ್ಕಂಥ ಕೆಲಸ ಆಗೋಯ್ತು. ಎಲ್ಲ ಪ್ರತಿಯೊಬ್ಬ ನಾಯಕರು ಕೂಡ ಯಾರು ಕೂಡ ಇವ್ರ ಮೇಲೆ ಅಲಿಗೇಷನ್ ಮಾಡ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವ್ರು ಸರಿ ಇಲ್ಲ, ಅಥವಾ ಅವರು ಜೈಲಿಗೆ ಹೋಗಿ ಬಂದು ಮುಖ್ಯಮಂತ್ರಿಗಳಾಗಿದ್ದಾರೆ, ಅಥವಾ ನಾವು ಕರೆಕ್ಟ್ ಆಗಿದ್ದೀವಿ, ನಮ್ಮ ಅಭಿವೃದ್ಧಿ ಚೆನ್ನಾಗಿತ್ತು, ಬಿಜೆಪಿ ಸರ್ಕಾರ ಬಂದ್ರೆ ರಾಜ್ಯಕ್ಕೆ ಹಿತವಾಗಿರ್ತದೆ, ಕಾಂಗ್ರೆಸ್ ಸರ್ಕಾರ ಏನು ಅಭಿವೃದ್ಧಿ ಮಾಡಿಲ್ಲ, ಇಂಥ ವಿಚಾರಗಳೆಲ್ಲ ಕೂಡ ಫ್ಲಾಶ್ ಆಗಿದೆ. ಎಲ್ಲವನ್ನು ಮರೆಸ್ಬಿಟ್ಟು ಮುಖ್ಯಮಂತ್ರಿಗಳು ಈ ಗೊಂಬೆ ಆಟ ಅಂತೀವಲ್ಲ, ಎಲ್ಲರನ್ನೂ ಕೂಡ ಹೈಜಾಕ್ ಮಾಡಿ ಅವ್ರ ಕಂಟ್ರೋಲ್ ಅಲ್ಲಿ ನಡೆಯೋ ತರ ಮಾಡ್ತಾ ಇದ್ದಾರೆ. ಮತ್ತೆ ಮುಖ್ಯಮಂತ್ರಿಗಳು ಒಂದ್ ಕಡೆ ಹೇಳ್ತಾರೆ, ವಿರೋಧ ಪಕ್ಷಗಳ ನನಗೆ ಟೀಕೆ ಬೇಕು. ಜೆಡಿಎಸ್ ಮತ್ತೆ ಬಿಜೆಪಿ ಎಲ್ಲಾ ನಾಯಕರು ಕೂಡ ನನ್ನನ್ನು ಟೀಕೆ ಮಾಡಿ ಸರ್ಕಾರದ ಪರವಾಗಿ ನಮ್ಮನ್ನು ಎಬ್ಬಿಸಿ ನಿದ್ದೆಯಿಂದ ಅಂತಕ್ಕಂಥ ಮಾತನ್ನ, ಅದು ಬರೀ ಟೀಕೆ ಮಾಡಿ ನನ್ನನ್ನು ವಿರೋಧ ಮಾಡಿ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ನಮ್ಗೆಲ್ಲ ಸರಿ ಅನಿಸಿದ್ರು ಕೂಡ ಒಳಗೆ ಅವ್ರ ಇಂಟೆನ್ಷನ್ ಬೇರೆ ಇದೆ, ಅವ್ರ ಉದ್ದೇಶ ಬೇರೆ ಇದೆ. ನೀವೆಲ್ಲ ನನ್ನ ಮೇಲೆ ವಿರೋಧ ಮಾಡಿದ್ರೆ ಅವ್ರಿಗೂ ಗೊತ್ತಿದೆ ಏನಾಗ್ತದೆ ಅಂತ. ಆದ್ರೆ ಬಿಜೆಪಿ ನಾಯಕರು ಕೂಡ ಯಾಕೋ ಹೊಗಳ್ತಾ ಇದಾರೆ, ಕ್ಷೇತ್ರಕ್ಕೆ ಅನುದಾನ ಕೊಟ್ರೆ ಸಾಕು, ಕಾರ್ಯಕರ್ತರಾದ್ರೂ ಉಳ್ಕೊಳ್ಳಿ, ಪಕ್ಷ ಆದ್ರೂ ಉಳ್ಕೊಳ್ಳಿ, ಅಥವಾ ಕರ್ನಾಟಕ ಆದ್ರೂ ಇದ್ರೂ ಹೋಗ್ಲಿ, ಏನು ಅಂತಕ್ಕಂಥ ವಿಚಾರಗಳು ಕೂಡ ಅವ್ರಿಗೂ ಕೂಡ ಇಲ್ಲ. ಆಮೇಲೆ ಪ್ರಬಲವಾಗಿರ್ತಕ್ಕಂಥ ವಿರೋಧ ಬೇಡ ಅಂತ. ಯಾಕೆ ಇವರು ಮುಖ್ಯಮಂತ್ರಿಗಳು ಅವ್ರಿಗೆ ಮನದಟ್ಟು ಮಾಡ್ತಾರೆ ಅಂದ್ರೆ, ನೀವು ವಿರೋಧ ಪಕ್ಷಗಳು ನನ್ನ ಮೇಲೆ ವಿನಾಕಾರಣ ನೀವು ಆರೋಪಗಳು ಮಾಡಬೇಡಿ ಅಂತಂದ್ರೆ, ಈಗ ಎಲೆಕ್ಷನ್ ಚುನಾವಣಾ ವರ್ಷಗಳೀಗ ನಾವೆಲ್ಲ ಒಗ್ಗಟ್ಟಾಗಿ ಈ ರಾಜ್ಯದ ಅಭಿವೃದ್ಧಿಯನ್ನು ಮಾಡೋಣ. ಒಗ್ಗಟ್ಟಂದ್ರೆ ನೀವಿರ್ತಕ್ಕಂಥದ್ದು ಆಡಳಿತ ಪಕ್ಷದಲ್ಲಿ, ಅವ್ರ ವಿರೋಧ ಪಕ್ಷದಲ್ಲಿ. ನೀವು ಒಳ್ಳೆ ಕೆಲಸಗಳು ಮಾಡಿದ್ರೆ ಒಗ್ಗಟ್ಟು ಓಕೆ, ನೀವು ಮಾಡಿದ ಕೆಲಸಕ್ಕೂ ಕೈ ಜೋಡಿಸ್ಬೇಕು ವಿರೋಧ ಪಕ್ಷದವರು. ಏನೋ ಹೇಳಕ್ಕಾಗಲ್ಲ, ಜೋಡಿಸುವ ಮಟ್ಟದಲ್ಲಿದ್ದಾರೆ. ಬಿಜೆಪಿ ಎಂಟೈರ್ ಎಲ್ಲಾ ನಾಯಕರು ಕೂಡ ಮೌನವಾಗಿದ್ದಾರೆ. ಈಗೇನು 1 or 2 ಮೆಂಬರ್ ಬಿಟ್ರೆ ಯಾರೂ ಕೂಡ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳನ್ನ ಎದುರಾಕಂತಕ್ಕಂಥ ಶಕ್ತಿ ಯಾವೊಬ್ಬ ಬಿಜೆಪಿ ನಾಯಕನು ಕೂಡ ಇಲ್ಲ ಅಂತಕ್ಕಂಥ ವಿಚಾರ ಕರ್ನಾಟಕಕ್ಕೆಲ್ಲ ಗೊತ್ತಾಗಿದೆ. ಅದೇ ಕಾರಣದಿಂದ ಎಂಟೈರ್ ಎಲ್ಲ ಬಿಜೆಪಿ ನಾಯಕರನ್ನು ಕೂಡ ಮುಖ್ಯಮಂತ್ರಿಗಳು ಹೈಜಾಕ್ ಮಾಡಿದ್ದಾರೆ. ಅವರು ಆಡಿಸ್ದಂಗೆ ಬಿಜೆಪಿ ನಾಯಕರು ಕೂಡ ಆಡ್ತಾರೆ ಅನ್ನೋ ಮಟ್ಟದಲ್ಲಿ ರಾಜ್ಯದ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಈ ವಿಚಾರವನ್ನ ಇಷ್ಟ ಕೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.